ವೆಲ್ಕಮ್ ಬ್ಲಾಗ್. ಹೇಗಿದ್ದೀರಿ ಎಲ್ಲರೂ? ಈಗ ಅದೇ 11:11 ಆಗ್ತಾ ಬಂದಿದೆ. ನಾನು ಈ ವ್ಲಾಗ್ ನೋಡಿರಿ, ಈ ವ್ಲಾಗನ್ನು ಈಗ ಎಡಿಟ್ ಮಾಡಿ ಈಗ ನೋಡ್ತಿದ್ದೇನೆ ಎಲ್ಲೆಲ್ಲಿ ಥರ ಕರೆಕ್ಷನ್ ಇದೆ ಅಂತ. ಬಟ್ ಆ್ಯಕ್ಚುಲಿ ಇದು ದೊಡ್ಡ ವ್ಲಾಗ್, ತುಂಬ ದೊಡ್ಡ ವ್ಲಾಗ್ ನಂದು ಇದರಲ್ಲಿ ಅಂತ ಚಾನಲಲ್ಲಿ ಆಲ್ಮೋಸ್ಟ್ 15 ನಿಮಿಷ ತನಕ ಉಂಟು. ಬಟ್ ಎಡಿಟ್ ಮಾಡಲಿಕ್ಕೆ ತುಂಬ ಖುಷಿ ಆಯಿತು. ಹಾಗೆಯೇ ಕ್ಲಿಪ್ಸಸ್ ಹಾಗೆಯೇ ತುಂಬ ಚೆಂದ ಇದೆ. ಯಾಕೆ ಮೊನ್ನೆ ಮಳೆ ಬಂದಿತ್ತಲ್ಲ, ಹಾಗೆ ತುಂಬ ಚೆಂದ ಬಂದಿದೆ ವೀಡಿಯೋ. ಹಾಗೆಯೇ ಈಗ ನಾನದೇ ಇದನ್ನು ಅಪ್ಲೋಡ್ ಮಾಡಿ ಮತ್ತೆ ನನಗೆ ಆದರೆ ಅಲ್ಲ, ನನಗೆ ಫ್ರೆಂಡ್ಸ್ ಒಟ್ಟಿಗೆ ಸ್ವಲ್ಪ ತಿರುಗಲಿಕ್ಕೆ ಹೋಗ್ಲಿಕ್ಕೆ ಉಂಟು. ನೋಡ ಒಂದು ಲಂಚಿಗೆ ಹೋಗುವ ಅಂತ ಹೇಳಿದ್ದಾರೆ. ಹಾಗೆ ಈಗ ಅದಕ್ಕೆ ಹೋಗಬೇಕು. ಈಗ ಇದನ್ನೆಲ್ಲ ಕ್ವಿಕ್ಕಾಗಿ ಇದು ಮಾಡಿ ಮತ್ತೆ ನಾನು ಸಿಗ್ತೇನೆ. ಹೇಳಿದಾಗೆ ಇದು ಎಂತ ಇವತ್ತು ಸಹ ಮೋಡ ಉಂಟು. ಮೋಸ್ಟ್ಲಿ ಈವ್ನಿಂಗ್ ಮಳೆ ಬರ್ತದೆ ಕಾಣಬೇಕು, ಗೊತ್ತಿಲ್ಲ. ಈಚೆ ಸೈಡ್ ನೋಡೋಕೆ ಫುಲ್ ಮೋಡ ಕಾಣ್ತದೆ. ಆದರೆ ದೊಟ್ಟಿಗೆ ಬಿಸಿಲು ಸಹ ಉಂಟು. ಸೊ ಎಂತಂತೇಳಿ ಗೊತ್ತಾಗ್ತಿಲ್ಲ. ಬಟ್ ಮಳೆ ಅಂತೂ ಮತ್ತೆ ಈವ್ನಿಂಗ್ ಬರ್ತದೆ ಅದಂತ ಗ್ಯಾರಂಟಿ. ಹಾಗೆ ನಾನು ಈಗ ಇದನ್ನು ಅಪ್ಲೋಡಿಗೆ ಇಟ್ಟಿದ್ದೇನಲ್ಲ, ಹಾಗೆ ನಾನು ಹೊರಡುದು. ನನಗೆ ಈಗ 12 ಗಂಟೆಗೆ ಅಂತ ಹೇಳಿದ್ದು ಲಂಚಿಗೆ. ಬಟ್ 12 ಖಾಲಿ ಇತ್ತು. 12 ಅಂದರೆ ಈಗ ಆಯಿತು ಗಂಟೆ. ಈಗ ಅಪ್ಪೊಮ್ಮೆ ಹೊರಡಿ ಈಗ ಅವನು ಫ್ರೆಂಡ್ ಬರ್ತಾನೆ, ಅಭಿಷೇಕ್ ಬರ್ತಾನೆ ಮನೆಗೆ. ಹಾಗೆ ಮತ್ತು ಇಲ್ಲಿಂದ ಹೋಗೋದಿಲ್ಲ. ಈಗ ಕ್ವಿಕ್ಕಾಗಿ ಇದು ಮಾಡಬೇಕು. ನಾನೇನು ರೆಡಿಯಲ್ಲ ಆದ ನಂತರ ಸಿಗ್ತೇನೆ. ಓಕೆ. ಈಗ ಸಲ ಕ್ರ್ಯಾಬ್ ಮೇಲೆ ಬಂದಿದೆ. ಒಟ್ಟಿಗೆ ಹೋಯಿತು. ಈ ಬ್ಲಾಗ್ ಆ್ಯಕ್ಚುಲಿ ಎಡಿಟ್ ಆಯ್ತು. ಇದು ನಿನ್ನೆ ಶೂಟ್ ಮಾಡಿದ್ದು ನಾನು. ಇದೆ ಅಂತ ಬರೋಕೆ ಲೇಟ್ ಆಗಿತ್ತು, ಹಾಗೆ ಬ್ಲಾಗ್ ಎಂಡ್ ಮಾಡಲಿಕ್ಕೆ ಸಾಗಲಿಲ್ಲ. ಮತ್ತು ಸ್ವಲ್ಪ ಅಂದರೆ ಫ್ರೆಂಡ್ಸ್ ಎಲ್ಲ ಇರುವಾಗ ತುಂಬ ಕಮ್ಮಿ ಇದು ಬ್ಲಾಗ್ ಮಾಡಲಿಕ್ಕಾಗೋದು. ಮೇಯ್ನ್ ಎಂತಂದರೆ ಅದೇ ನಾವು ಜಾಸ್ತಿ ಎಂಜಾಯ್ ಮಾಡಿದ್ದೆ. ನನಗೆ ಅದೇ ಇದಕ್ಕೆ ಅಂತ ಎಂಜಾಯ್ ಮಾಡೋದು ಬೇಕಿತ್ತು. ಹಾಗೆ ಜಾಸ್ತಿ ಅಂತ ಬ್ಲಾಗ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಅದು ಅಂದರೆ ಬ್ಲಾಗ್ ಮಾಡ್ತಿದ್ದು ಅದು ಎಂಜಾಯ್ ಮಾಡ್ಲಿಕ್ಕೆ ಆಗೋದು. ಹಾಗೆ ಸ್ವಲ್ಪ ಕ್ಲಿಪ್ಸ್ ಅಂತ ಉಂಟು, ಅದನ್ನೆಲ್ಲ ರಪ ತೆಗೆದು ಅದನ್ನು ಈಗ ಹಾಕಿದ್ದೇನೆ. ಹಾಗೆ ಬರುವಾಗ ಆಲ್ಮೋಸ್ಟ್ 8:30 ಆಗಿತ್ತು. ಎಲ್ಲ ಮಾತಾಡಿ ಅದೆಲ್ಲ ಟೈಮ್ ಅದು ಗೊತ್ತಾಗಿಲ್ಲ. ಹಾಗೆ ಈಗ ನೆನಪಾಯ್ತು ಇದೆಲ್ಲ ಮಾಡಿ ಅದ ನಂತರ ಬ್ಲಾಗಿದ್ದು ಎಂಡಿಂಗ್ ಮಾಡಲಿಲ್ಲ. ಅಂದರೆ ಹಾಗೆ ಈಗ ಮಾಡ್ತಿದ್ದೇನೆ. ಸೊ ಇದಾಗಿತ್ತು ಇವತ್ತಿದ್ದು ಬ್ಲಾಗ್. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ, ಅದು ನಾಳೆ ಸಿಗ್ತೇನೆ. ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.